ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ಕೇಳಿ ಸಮಗಾರ ಬಂಧುಗಳೇ, ಇದು ಕೇವಲ ಒಂದು ಕರೆ ಅಲ್ಲ, ಇದು ನಮ್ಮ ಗೌರವದ ಹೋರಾಟ. ದವನದ ಹುಣ್ಣಿಮೆ ದಿನದಂದು ದರೆದೇವ ಹರಳಯ್ಯ ಹುಟ್ಟಿ ಬಂದಾನೋ ಎಂದು ಜಾನಪದ ಸಾಹಿತ್ಯವೇ ಸಾಕ್ಷಿ ಹೇಳುತ್ತದೆ. ತನ್ನದೇ ತೊಡೆಯ ಚರ್ಮದಿಂದ ಚಪ್ಪಲಿ ಮಾಡಿ ವಿಶ್ವಗುರು ಬಸವಣ್ಣನವರಿಗೆ ಅರ್ಪಿಸಿದ ಮಹಾನ್ ಶರಣ, ಸಮಾನತೆಯ ದೀಪ ಹಚ್ಚಿದ ಕ್ರಾಂತಿದೂತ ಅವನೇ ಶಿವಶರಣ ಹರಳಯ್ಯ. 12ನೇ ಶತಮಾನದಲ್ಲೇ ಅಂತರ್ಜಾತೀಯ ವಿವಾಹಕ್ಕೆ ದಾರಿ ಮಾಡಿದ ಧೈರ್ಯ, ಸಮಾಜದ ಅಸಮಾನತೆಗೆ ವಿರುದ್ಧ ಹೋರಾಡಿದ ಶಕ್ತಿ, ಇದು ನಮ್ಮ ಹೆಮ್ಮೆ. ಆದರೆ ಇಷ್ಟೊಂದು ಮಹಾನ್ ವ್ಯಕ್ತಿತ್ವದ ಜಯಂತಿ ಇನ್ನೂ ಸರ್ಕಾರದ ಮಟ್ಟದಲ್ಲಿ ಆಚರಣೆ ಕಾಣದೇ ಇರುವುದು ವಿಷಾದನೀಯ. ಇದು ನಮ್ಮ ಹೊಣೆ, ನಮ್ಮ ಶಕ್ತಿ ತೋರಿಸುವ ಸಮಯ. ಆದ್ದರಿಂದ ಎಲ್ಲ ಶರಣ ಬಂಧುಗಳೇ, ಏಪ್ರಿಲ್ 2, 2026 ದವನದ ಹುಣ್ಣಿಮೆ ದಿನ ನಿಮ್ಮ ಸ್ಥಳಗಳಲ್ಲಿ ಒಂದೇ ದಿನ, ಒಂದೇ ಭಾವಚಿತ್ರದೊಂದಿಗೆ ಶಿವಶರಣ ಹರಳಯ್ಯನವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿ. ಇದು ಕೇವಲ ಹಬ್ಬ ಅಲ್ಲ, ಇದು ನಮ್ಮ ಅಸ್ತಿತ್ವದ ಘೋಷಣೆ. ಜೈ ಶಿವಶರಣ ಹರಳಯ್ಯ. ಎಲ್ಲರೂ ಒಂದು ನಿಮಿಷ ಕಣ್ಣೆ ತಗೊಳ್ರಲ್ಲೇ. ಚಿದು ಬಾರ ಚಿದು ಆ ಡೋಗಾರ ಹಿಂಗೋರಿ ಕಡೆ ಹಿಂಗೋರಿ ಘೋಷಣೆ ಸ್ವಲ್ಪ ಹರಳೆ. ಶಿವಶರಣ ಹರಳಯ್ಯನವರಿಗೆ ಎಲ್ಲ ಶರಣರಿಗೆ ಕರ್ನಾಟಕ ರಕ್ಷಣೆಗೆ ಶುಭಾಶಯಗಳು. ಹರಳಯ್ಯನವರಿಗೆ ಜಯವಾಗಲಿ. ಅನ್ನ ಬಸವಣ್ಣನವರಿಗೆ ಜಯವಾಗಲಿ. ಅನ್ನ ಬಸವಣ್ಣನವರಿಗೆ ಜಯವಾಗಲಿ. ಶಿವಶರಣ ಹರಳಯ್ಯನವರಿಗೆ ಜಯವಾಗಲಿ. ಸರಿ ಅಧ್ಯಕ್ಷ ಸ್ವಲ್ಪ ಹಿಡಿಬೇಕು, ವಿಡಿಯೋ ಮಾಡ್ಲಾಕಿಂತ ತೋರಿ ನೋಡಿ ತೊಗೊಂಡಿರಿ ಮಾಡಿರಿ.
ಚಿದು ಬಾರ ಚಿದು ಆ ಡೋಗ ಹಿಂಗೋರಿ ಕಡೆ ಹಿಂಗೋರಿ ಘೋಷಣೆ ಸ್ವಲ್ಪ ಹರಳೆ ಸ್ವಾಭಿಮಾನಿ ಸೇನೆಗೆ ಶಿವಶರಣ ಹರಳೆಯವರಿಗೆ ಶಿವಶರಣ ಹರಳೆಯವರಿಗೆ ಎಲ್ಲ ಶರಣರಿಗೆ ಕರ್ನಾಟಕ ರಕ್ಷಣಾ ಹರಳೆಯವರ ಶುಭಾಶಯಗಳು. ಎಲ್ಲ ಸಮಾನತೆ ಆ ಅನುಭವ ಮಂಟಪದಿಂದ ಸಮಾಜವನ್ನು ಅಭಿವೃದ್ಧಿಪಡಿಸೋದು. ಎಲ್ಲ ಸಮಾಜಕ್ಕೂ ಸಮಾನ ಸ್ಥಾನಮಾನ ಸಿಗಬೇಕು, ಎಲ್ಲರೂ ಸ್ವಾಭಿಮಾನಿಯಾಗಿ ಬದುಕಬೇಕು, ಮೇಲು ಕೀಳು ಅನ್ನೋ ಒಂದು ಭಾವನೆಯನ್ನು ಬೆಳೆದೋಡಿಸಿ ಎಲ್ಲರೂ ನಾವೆಲ್ಲರೂ ಒಂದು ಸಮಾನ ಅನ್ನೋ ಒಂದು ತತ್ವದಲ್ಲಿ ಅವರು ಒಂದು ಅನುಭವ ಮಂಟಪವನ್ನು ಹಾಕಿ ಈ ಸಮಾಜಕ್ಕೆ ಅಪಾರವಾದ ಒಂದು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಹರಳೆಯವರು ಒಬ್ಬರು ಕಾಯಕ ಶರಣರು. ಅವರೇನು ವಚನಗಳು ಬರೆದಿದ್ದು ಯಾವುದೂ ಇಲ್ಲಿವರೆಗೂ ದಾಖಲೆ ಇಲ್ಲ. ಕೆಲವೊಂದು ಇದೆ ಅಂತ ಹೇಳ್ತಾರೆ, ಆದರೂ ಅವು ಇನ್ನೂ ಸಂಶೋಧನೆಯಲ್ಲಿವೆ. ಶರಣರು ನಮ್ಮ ವಿಜಯಪುರ ಜಿಲ್ಲೆಯ ಈ ಗುಲ್ಬರ್ಗ ರಸ್ತೆ ಅಥವಾ ಸಿಂದಗಿ ರಸ್ತೆಯ ಕಬೋರ್ ಅಂತ ಊರಿದೆ. ಕಬೋರ್ ಅದಕ್ಕೆ ಮೊದಲು ಕಲಿಗೋಡು ಅಂತ ಕರೀತಿದ್ರು. ಕಲಿಗೋಡು ಅದಕ್ಕೆ ಆ ಕಲಿಗೋಡು ಅಂತ ಪುಸ್ತಕದಲ್ಲಿ ದಾಖಲೆ. ಕಲಿಗೋಡು ಈಗ ನನ್ನ ರೂಢಿ ಭಾಷೆಯಲ್ಲಿ ಕಬೋರ್ ಅಂತ ಆಗಿದೆ. ಆ ಕಬೋರ್ದಲ್ಲಿ ಇವರು ಒಂದು ವಾಸಸ್ಥಳ ಇದೆ. ಇವರು ಅಲ್ಲಿ ಜನ್ಮ ತಾಳಿದ್ರು ಕಬೋರ್ದಲ್ಲಿ. ಅದು ಈಗಲೂ ಹರಳೆಯ ಮಠ ಅಂತ ಹೇಳ್ತಾರೆ. ಅಲ್ಲಿ ಅದೆಲ್ಲ ಸಾಧಾರಣ 12ನೇ ಶತಮಾನ ಸುಮಾರು ಒಂದು 900 ವರ್ಷಗಳ ಹಿಂದೆ ಅವರು ಅಲ್ಲಿ ವಾಸವಾಗಿದ್ದರು. ಅಲ್ಲಿ ಅವರು ಜನನಾಯಕರು. ಅವರು ಮುಂದೆ